ವೆಲ್ಕಮ್ ಬ್ಯಾಕ್. ತವರು ಜಿಲ್ಲಾ ಪ್ರವಾಸದಲ್ಲಿರುವಂತಹ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ತಾ ಇದೆ. ಸುತ್ತೂರು ಜಾತ್ರೆಯ ಟ್ರಾಫಿಕ್ ನಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಟ್ರಾಫಿಕ್ ನಲ್ಲಿ ಸಿಎಂ ಕಾರು ಮತ್ತೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಟ್ರಾಫಿಕ್ ಅನ್ನ ತಿಳಿಗೊಳಿಸೋದಕ್ಕೆ. ತವರು ಜಿಲ್ಲೆಯ ಪ್ರವಾಸದಲ್ಲಿರುವಂತಹ ಸಿಎಂಗೆ ಸುತ್ತೂರು ಜಾತ್ರೆಯ ಟ್ರಾಫಿಕ್ ಪರದಾಡುವಂತಹ ಪರಿಸ್ಥಿತಿ ತಂದಿಟ್ಟಿದೆ. ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಸಿಎಂ ಭೇಟಿ ನೀಡ್ತಾ ಇರ್ತಾರೆ ಆ ಒಂದು ಜಾಗಕ್ಕೆ. ಟ್ರಾಫಿಕ್ ನಲ್ಲಿ ಈಗ ಪರದಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಕಾರು, ಮತ್ತೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸುತ್ತೂರು ಜಾತ್ರಾ ಮಹೋತ್ಸವ ಇರುವಂತಹ ಹಿನ್ನೆಲೆ ಸಿಎಂ ಭೇಟಿ ನೀಡುವಂತಹ ವೇಳೆ ಟ್ರಾಫಿಕ್ ನಲ್ಲಿ ತಗ್ಲಾಕೊಂಡಿದ್ದಾರೆ ಸಿಎಂ. ಜಾತ್ರಾ ಉತ್ಸವದ ಹಿನ್ನೆಲೆ ಸುಮಾರು 3 ಕಿಲೋಮೀಟರ್ ಜಾಮ್ ಆಗಿದೆ ರಸ್ತೆ. ಹಾಲ್ನಲ್ಲಿ ಒದೆಯೋಕೆ ಮುಂದಾಗ್ತಾರೆ ಸವಾರನಿಗೆ. ಖುದ್ದು ರಸ್ತೆಗಿಳಿದು ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮುಂದಾಗಿರುವಂಥದ್ದು. ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ಟ್ರಾಫಿಕ್ ತಿಳಿಗೊಳಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ಮಧ್ಯೆ ಬೇರೆ ಚಾಲಕರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಈ ಒಂದು ಟ್ರಾಫಿಕ್ ಅನ್ನುವಂಥದ್ದನ್ನ ನೋಡ್ತಾ ಇರ್ಲಿಲ್ವೇನೋ, ಈಗ ಅವರೇ ಸ್ವತಃ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಾಲಲ್ಲಿ ಒದೆಯೋಕೆ ಮುಂದಾಗ್ತಾರೆ ಮಲ್ಲಿಕಾರ್ಜುನ್ SP. ಅಲ್ಲಿ ಬೈಕ್ ನಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿಗೆ ಇಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿದೆ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಖುದ್ದು ಪೊಲೀಸ್ ಇಲಾಖೆಯ ಮೇಲಧಿಕಾರಿಗಳೇ ಈ ಒಂದು ಟ್ರಾಫಿಕ್ ಸಿಗ್ನಲ್ ಅನ್ನ ಟ್ರಾಫಿಕ್ ಅನ್ನ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಾಲಲ್ಲಿ ಒದೆಯೋಕೆ SP ಮುಂದಾಗ್ತಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಟಾರ್ಚರ್ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಟ್ರಾಫಿಕ್ ನ ಬಿಸಿ ತಟ್ತಾ ಇದೆ. ಇನ್ನು ತಿಳಿಗೊಳಿಸುವಲ್ಲಿ ಒಂದ್ ರೀತಿಯಾಗಿ ಯಶಸ್ವಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. SP ಹಾಗೇನೆ ಅಲ್ಲಿದ್ದಂತಹ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಮಯದಲ್ಲಿ ಪರದಾಡ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಕಾರು ಚಾಲಕ ಕೂಡ ಅದನ್ನ ಸರಿಯಾಗಿ ತಗೊಂಡು ಹೋಗೋದಕ್ಕೆ ಅಂದ್ರೆ ಮುಂದೆ ಹೋಗೋದಕ್ಕೆ ಪರದಾಡ್ತಾರೆ. ಅಂತ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಹೋಗುವಂತ ವೇಳೆ ಆಗಿರುವಂಥದ್ದು. ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಅಂತ ಸಿಎಂ ಭೇಟಿ ನೀಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ತಮ್ಮ ತವರು ಜಿಲ್ಲೆಯಲ್ಲೇನೆ 3 ಕಿಲೋಮೀಟರ್ ಜಾಮ್ ಆಗಿರುತ್ತೆ. ಅಲ್ಲಿ ಅವರು ಕೂಡ ತಮ್ಮ ಕಣ್ಣಾರೆ ಈ ಟ್ರಾಫಿಕ್ ಯಾವ ರೀತಿಯಾಗಿ ಟಾರ್ಚರ್ ಕೊಡುತ್ತೆ ಅನ್ನೋದನ್ನ ನೋಡಿದ್ದಾರೆ. ಇನ್ನು ಅವರೇ ಅನುಭವಿಸಿರುವಂಥದ್ದು. ಖುದ್ದು ರಸ್ತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇಳಿದು ಆ ಟ್ರಾಫಿಕ್ ಅನ್ನ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಸರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಎಲ್ಲೋ ಒಂದ್ ಕಡೆ ಸಿಎಂ ಅಥವಾ ಯಾರೋ ಒಬ್ರು ವ್ಯಕ್ತಿ ಬರ್ತಿದ್ದಾರೆ ಅಂದಾಗ ಜನತೆಗೆ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಿತ್ತು, ಈಗ ಸಿಎಂಗೆನೆ ಇದು ಎದುರಾಗ್ತಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ, ಏನು ಮೈಸೂರಿನ ಸುತ್ತೂರಿಗೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಇಂದು ಒಂದು ಕುಕ್ಕೆ ಗ್ರಾಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕುಕ್ಕೆ ಗ್ರಾಮದಲ್ಲಿ ಕೆಲವೊಂದು ಕೆಲಸಗಳಿಗೆ ಉದ್ಘಾಟನೆ ಮಾಡುವಂತಹ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ರಸ್ತೆ ಒಂದು ಡಾಂಬರೀಕರಣ ಆಗುವಂತಹ ಸಾಧ್ಯತೆಗಳಿತ್ತು. ಆ ರೋಡಿನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಟ್ರಾಫಿಕ್ ಜಾಮ್ ಎದುರಾಗಿರ್ತಕ್ಕಂಥದ್ದು. ಕೆಲವು ಒಂದೇ ಆಗಿರೋದ್ರಿಂದ ಅದು ಎರಡು ಕಡೆಯಿಂದಲೂ ಕೂಡ ಒಂದೇ ರಸ್ತೆಯಲ್ಲಿ ಎರಡು ಕಡೆಯಿಂದಲೂ ಹೋಗುವಂತಹ ವ್ಯವಸ್ಥೆ ಮಾಡಿರೋದ್ರಿಂದಾಗಿ ಸಿದ್ದರಾಮಯ್ಯನವರಿಗೆ ಆ ಕಡೆಯಿಂದ ಹೋಗುವಾಗ ಏನು ಸುತ್ತೂರಿನಿಂದ ಕುಪ್ಪಕ್ಕೆ ಹೋಗುವಂತಹ ಆ ಒಂದು ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಮೈಸೂರಿನ ಪೊಲೀಸ್ ಇಲಾಖೆಗೆ ಒಂದು ನುಂಗಲಾರದಂತ ತುತ್ತಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಟ್ರಾಫಿಕ್ ಆದಂತಹ ಜಾಮ್ ಆದಂತಹ ಸಂದರ್ಭದಲ್ಲಿ ಕೋಪಗೊಂಡ ಮಲ್ಲಿಕಾರ್ಜುನ SP ಅವರಾದಂತಹ ಮಲ್ಲಿಕಾರ್ಜುನ ಅವರು ಕೂಡ ಸಾರ್ವಜನಿಕರ ಮೇಲೆ ಕೋಪಗೊಂಡು ಸುವರ್ಣ ಕಾಲಿನಿಂದ ಒಗೆಯುವಂತಹ ಸಂದರ್ಭ ಕೂಡ ಎದುರಾಗಿತ್ತು. ಆ ಎಲ್ಲವನ್ನ ನಿಭಾಯಿಸಿ ಸಿದ್ದರಾಮಯ್ಯನವರಿಗೆ ಕುಪ್ಪಕ್ಕೆ ಹೋಗಲು ಸರಾಗವಾಗಿ ಅವಕಾಶ ಕೊಟ್ಟು ತದನಂತರ ಟ್ರಾಫಿಕ್ ಜಾಮ್ ಅನ್ನ ನಿವಾರಣೆ ಮಾಡಲಾಯಿತು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಪುಟ್ಟಸ್ವಾಮಿ.